ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಬಟಾಟಿ ಮತ್ತು ವಟಾಣಿ ಕೂಡಿಸಿ ಕುರ್ಮಾ ಮಾಡತ್ತೀವಿ ರೀ. ಕುರ್ಮಾಕ್ಕೆ ಏನೇನು ಬೇಕಂತ ನೋಡೋಣ್ರಿ. ಉಳ್ಳಾಗಡ್ಡಿ, ಅಲ್ಲ, ಕೊಬ್ಬರಿ, ಕೊತ್ತಂಬರಿ, ಟೊಮೆಟೊ, ಮತ್ತೇನು ಬೇಕು ನೋಡು, ದಾಲ್ಚಿನ್ನಿ, ಗೋಡಂಬಿ ರೀ, ಬೆಳ್ಳುಳ್ಳಿ ರೀ. ಮತ್ತು ಇದನ್ನು ಈಗ ನೋಡ್ರಿ, ಗೋಡಂಬಿ ಅದು ಹುರ್ಕೋಬೇಕ್ರಿ. ಈಗ ಏನೇನು ಹುರ್ಕೋದು ನೋಡೋಣ್ರಿ. ಎಣ್ಣೆ ಕದತ್ರಿ, ಗೋಡಂಬಿ ಹುರಿಯತ್ತೀವಿ ರೀ. ದಾಲ್ಚಿನ್ನಿ ರೀ, ಲವಂಗ ಹುರಿನ್ರಿ, ಇದು ಏಲಕ್ಕಿ ಹುರಿಯಕತ್ತೀವಿ ರೀ. ಈಗ ಹಬೀಸ್ ಅಷ್ಟು ಹುರ್ಕೊಳ್ಳೋಣ್ರಿ. ಈಗ ಕೊಬ್ಬರಿ ಎಷ್ಟು ಹುರ್ಕೊಳ್ಳೋಣ್ರಿ. ಈ ಥರ ಹುರಿಬೇಕ್ರಿ ಕೊಬ್ಬರಿ. ಅಲ್ಲನೂ ಎಣ್ಣೆ ಕರಿಬೇಕ್ರಿ. ಉಳ್ಳಾಗಡ್ಡಿ, ಅಲ್ಲ ಮತ್ತು ಕೊತ್ತಂಬರಿ ಕೂಡ ಹುರ್ಕೋಬೇಕ್ರಿ. ಮತ್ತು ಸ್ವಲ್ಪ ಜೀರಿಗೆ ಎಷ್ಟು ಹಾಕ್ಬೇಕ್ರಿ. ಜೀರಿಗೆ ಹಾಕಿ ಹುರ್ಕೋಬೇಕ್ರಿ. ಅದನ್ನೆಲ್ಲ ಬೆಳ್ಳುಳ್ಳಿನೂ ಹಾಕ್ಬೇಕ್ರಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹುರಿಬೇಕು ನೋಡ್ರಿ. ಈ ಥರ ಹುರ್ಕೋಬೇಕ್ರಿ. ಇಷ್ಟು ಹುರ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ಆರ್ಲಿರಿ ಅದ. ಬರ್ರಿ ಈಗ ಟೊಮೆಟೊ ಅಷ್ಟು ಹುರ್ಕೊಂಡು ನೋಡ್ರಿ. ಎಣ್ಣೆ ಹಾಕೈತಿ, ಕಾಯಿಲ್ರಿ ಇದು ಎಣ್ಣೆ. ಟೊಮೆಟೊ ಅಷ್ಟು ಹುರ್ಕೋಬೇಕ್ರಿ. ಎಣ್ಣೆಗೆ ಹುರ್ಕೋಬೇಕು ನೋಡ್ರಿ. ಈ ಥರ ಇದನ್ನೆಲ್ಲ ಹುರಿದಿಟ್ಟೇವಲ್ರಿ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ರುಬ್ಬಾಕ ರುಚಿ ಆಗುತ್ತೆ. ಈ ಥರ ಹುರ್ಕೋಬೇಕು ನೋಡ್ರಿ. ಟೊಮೆಟೊ ಎಣ್ಣೆ ಒಳಗೆ ಹುರಿದಿಟ್ಟಿದ್ದು ಎಲ್ಲ ಮಿಕ್ಸರ್ ಮಾಡೈತ್ರಿ. ಈ ಥರ ಆಗೈತ್ರಿ. ಅದು ಹೆವಿಗೆ ಒಗ್ಗರಣೆ ಹಾಕ್ಕೊಂಡ್ರಿ. ಬಟಾಟೆ ಕುದಿಸಿಟ್ಟಿದ್ದೀವಲ್ರಿ, ಅದು ಒಗ್ಗರಣೆ ಹಾಕ್ಕೊಂಡ್ರಿ. ಸಾಸಿವೆ ಜೀರಿಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿವ್ರಿ. ಸ್ವಲ್ಪ ಜೀರಿಗೆ ಹೆಚ್ಚಿಗೆ ಹಾಕ್ಬೇಕ್ರಿ. ಕರಿಬೇವು ಹಾಕೈತ್ರಿ. ಖಾರ ಪುಡಿ ಎಷ್ಟು ಹಾಕೊಂಡ್ರಿ. ಇದ್ರಾಗ ರುಬ್ಬಿಟ್ಟಿದ್ದ ಗ್ರೇವಿ ಎಷ್ಟು ಹಾಕೊಂಡ್ರಿ. ಇದನ್ನ ಹಿಂಗೆ ಹಾಕೈತ್ರಿ ಗ್ರೇವಿ. ಎಲ್ಲ ಮಿಕ್ಸ್ ಮಾಡೋಣ್ರಿ. ಈಗೆಲ್ಲ ಕಲಿಸ್ಕೊಂಡ್ರಿ. ಅದನ್ನು ಗ್ರೇವಿ ಒಳಗೆ ಎಣ್ಣೆ ಒಳಗೆ ಚೆನ್ನಾಗೆಲ್ಲ ಕಲಿಸ್ಕೊಂಡು ಈ ಥರ ಎಲ್ಲ ಕುದಿಯಕತ್ತೈತ್ರಿ ಎಣ್ಣೆ ಒಳಗೆ. ಈಗ ಬಟಾಟೆ ಹಾಕೊಂಡ್ರಿ ಕಲಿಸ್ಬೇಕ್ರಿ. ಇದು ಅದು ಗ್ರೇವಿ ಒಳಗೆ ಬಟಾಟೆ ಹೆಚ್ಚಿಟ್ಕೊಂಡಿದ್ವಲ್ರಿ, ಅವನ್ನೆಲ್ಲ ಹಾಕಿ ಕಲಿಸ್ಕೋಬೇಕ್ರಿ. ಇವು ಬಟಾಟೆ ಹಾಕ್ಯಂದ್ರೆ ಸ್ವಲ್ಪ ಉಂಬೋಳಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ್ರಿ. ಈ ಥರ ಉಂಬ್ಕೊಂಡೈತ್ರಿ. ಸ್ವಲ್ಪ ಈಗ ಇದಕ್ಕೆ ವಟಾಣಿ ಹಾಕೊಳ್ಳೋಣ್ರಿ. ಈಗ ವಟಾಣಿ ಹಾಕೊಳ್ಳೋಣ್ರಿ. ಎಲ್ಲ ಮಿಕ್ಸ್ ಮಾಡೋಣ್ರಿ. ಇದ್ರಾಗ ಗ್ರೇವಿ ಒಳಗೆ ಸ್ವಲ್ಪ ನೀರು ಹಾಕಿವ್ರಿ. ಈಗ ಸ್ವಲ್ಪ ಕುದಿಬೇಕ್ರಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಮಿಕ್ಸ್ ಆಗಲ್ರಿ ಎಲ್ಲ. ಇದೊಂದು ಸ್ವಲ್ಪ ಕುದಿಲ್ರಿ. ಈಗ ಕುದ್ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ರೆಡಿ ಆಯ್ತು ರೀ. ಇದು ಪಲ್ಯ ಕುರ್ಮಾ ರೀ. ಭಾರಿ ಮಸ್ತಾಗಿತ್ತು ರೀ. ರುಚಿನಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.